ಇವತ್ತು 35 ಕೋಟಿಲಿ ಏನ್ ಸ್ಯಾಂಕ್ಷನ್ ಆಗಿದೆ, ಈಗ ಅವ್ರು ಏನ್ ಕಮಿಟ್ಮೆಂಟ್ ಮಾಡಿದ್ದಾರೆ, ಇದು ವಾರ್ಡ್ ರಸ್ತೆ ಹೇಳ್ತಾ ಇರೋದು, ಮೇಜರ್ ರಸ್ತೆ ಹೊರತುಪಡಿಸಿ ಅದೆಲ್ಲ ಕೂಡ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಸಾರಿ ಸರ್ಕಾರ ನಮ್ಗೆ ಅನುದಾನ ಕೊಟ್ರೆ ಬೈ ಚಾನ್ಸ್ ದೊಡ್ಡಬಿದ್ರಕಲ್ ಯಾವ ರಸ್ತೆನೂ ಕೂಡ ಡಾಂಬರೀಕರಣ ಇಲ್ಲದೆ ಇರೋದಿಲ್ಲ. ಆ ಮಟ್ಟಕ್ಕೆ ಈ ದೊಡ್ಡಬಿದ್ರಕಲ್ ವಾರ್ಡ್ನ ಮಾಡ್ತಕ್ಕಂಥದಕ್ಕೆ ನಾವು ಚಾಲನೆಯನ್ನ ಮಾಡ್ತೇವೆ. ಸರ್ಕಾರ ಕೂಡ ರಾಜಕಾಲುವೆಗೆ 232 ಕೋಟಿ ಕೊಟ್ಟಿದ್ದಾರೆ. ವಾರ್ಡ್ ರಸ್ತೆಗೆ ಸುಮಾರು 350 ಕೋಟಿ ಕೊಟ್ಟಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು 209 ಕೋಟಿ ಉಳ್ಳಾಗಲ್ಲಿ ಕಟ್ಟಿಸಿ ಫೈನಲ್ ಬಂದಿದೆ. ಪ್ರಥಮ ದರ್ಜೆ ಕಾಲೇಜ್ಗೆ 5 ಎಕರೆ ಕೊಟ್ಟಿದ್ದಾರೆ, ಸುಮಾರು ಕೇವಲ 1,22,00,000ದಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳು 15 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಫಸ್ಟ್ ಗ್ರೇಡ್ ಕಾಲೇಜ್ ಕಟ್ತಕ್ಕಂಥ. ಅದಕ್ಕೆ ಒಂದು ಡಯಾಲಿಸಿಸ್ ಕೇಂದ್ರ 17 ಕೋಟಿ ಖರ್ಚು ಮಾಡಿದ್ದೇವೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಬಿಡುವಿಲ್ಲದ ಡಯಾಲಿಸಿಸ್ ಕೇಂದ್ರ ನನ್ನ ಕಚೇರಿ ಪಕ್ಕದಲ್ಲಿ ನಡೀತಾ ಇದೆ. ಮಹಿಳೆ ಮತ್ತು ಮಕ್ಕಳಿಗೆ ಒಂದು ಹೆರಿಗೆ ಹಾಸ್ಪಿಟಲ್ 22 ಕೋಟಿ ಕಾರ್ಪೊರೇಷನ್ ಇಂದ ಸ್ಯಾಂಕ್ಷನ್ ಮಾಡಿದ್ದಾರೆ. 3/4 ಎಕರೆ ಬಿಡಿಎದು 1,71,00,000 ಕಟ್ಟಿ 10 ಕೋಟಿ ಬಿಡುಗಡೆಯಾಗಿ ಟೆಂಡರ್ ಮಾಡಿದ್ದೇವೆ. ಕಾವೇರಿ 5th ಸ್ಟೇಜ್ ಕೊಡ್ತಕ್ಕಂಥ ಅದಕ್ಕೆ ನಮ್ಮ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಜಾಗ ಕೊಟ್ಟು ಸಿಎ ಜಾಗವನ್ನ ಅಲ್ಲಿ ನೀರು ಶೇಖರಣೆ ಮಾಡ್ತಕ್ಕಂಥದಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಹಳೆ ಸ್ಟ್ರೀಟ್ ಲೈಟ್ ಅನ್ನೆಲ್ಲ ತೆಗೆದು LED ಬಲ್ಬ್ ಹಾಕ್ತಕ್ಕಂಥದಕ್ಕೆ ಎಲ್ಲ ಬಡಾವಣೆಗಳಿಗೆ ನಾವು ಚಾಲನೆಯನ್ನ ಮಾಡಿದ್ದೇವೆ. ಕಸ ತೆಗಿತಕ್ಕಂಥದಕ್ಕೆ 2 ಡಿವಿಷನ್ ಮಾಡಿ ನಮ್ಮ ಯಶವಂತಪುರ ಕ್ಷೇತ್ರವನ್ನ ಟೆಂಡರ್ ಮಾಡಿದ್ದಾರೆ. ಕೆಲವರು ಕೋರ್ಟ್ಗೆ ಹೋದ್ರಿಂದ ಅದು ಕಮ್ಮಿ ಆಗಿದೆ. ಕಳೆದ 3-4 ದಿನ ಕೃಷ್ಣ ಬೈರೇಗೌಡರ ಕುಂತು ಅದನ್ನ ಸಾಲ್ವ್ ಮಾಡಿ ಇನ್ನೊಂದು ವಾರ 10 ದಿವಸದಲ್ಲಿ ಅದನ್ನ ಸೆಟ್ರೇಟ್ ಆದ್ರೆ ಎಲ್ಲ ನಮ್ಮ ಕ್ಷೇತ್ರ ಪ್ರತಿ ದಿವಸ ಕಸ ತೆಗಿತಕ್ಕಂಥದಕ್ಕೆ ಕೂಡ ಚಾಲು ಆಗ್ತದೆ. ಒಂದಲ್ಲ ಒಂದು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದೇವೆ. ಅವರು ಲೇಡಿ ಹೇಳ್ತಾ ಇದ್ರು, 10 ವರ್ಷ ನಾನು ಕೋರಮಂಗಲದಲ್ಲಿದ್ದೆ, ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ. ಎಲ್ಲ ಬಡಾವಣೆಗಳು ಹೆಚ್ಚು ಕಡಿಮೆ ನಮ್ಮ ಲಿಖಿತ್ ಗೌಡ್ರು ವಿಸಿಟ್ ಮಾಡಿದ್ದಾರೆ. ಅವ್ರದ್ದು ಎಂಟೈರ್ ದೊಡ್ಡಬಿದ್ರಕಲ್ ವಾರ್ಡ್ಗೆ ಒಂದು ಲಿಸ್ಟ್ ಇದೆ. ಇದರಲ್ಲಿ ಭೇದ ಭಾವ ಯಾವುದು ನಾವು ಮಾಡ್ತಾ ಇಲ್ಲ. ಯಾವ್ದು ದೊಡ್ಡಬಿದ್ರಕಲ್ ಅಂತಂದ್ರೆ ಏನೋ ಸೋಮಶೇಖರ್ JDS ವೋಟ್ ಹಾಕ್ತಿಲ್ಲ ಅಂತ ಹೇಳಿ ಕೆಲಸ ಹಿಂಗೆ ಸುಮ್ನೆ ಯೂಟ್ಯೂಬ್ ಮಾಡ್ತಾ ಇರೋದು ಆ ಬೇಜವಾಬ್ದಾರಿ ಕೆಲಸ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. UGD ಎಲ್ಲ ಕಡೆ ಮಾಡಿಸಿದ್ದೇವೆ. ಡಾಂಬರೀಕರಣ ಈ ಏರಿಯಾ ಅದ್ಯಾವುದು ಕೂಡ ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಲೇ ಇಲ್ಲ. ದೊಡ್ಡಬಿದ್ರಕಲ್ ವಾರ್ಡ್ ಒಂದು ಡೆವಲಪ್ಮೆಂಟ್ ವಾರ್ಡ್ ಆಗ್ಬೇಕು. ಬೇರೆ ವಾರ್ಡ್ ಏನು ಫೆಸಿಲಿಟೀಸ್ ಇರ್ತದೆ ಅದೆಲ್ಲ ಫೆಸಿಲಿಟೀಸು ಇಲ್ಲಿ ಇರ್ಬೇಕಂತಕ್ಕಂಥದ್ದು. ಇವಾಗ ಸರ್ಕಾರ 5 ಗ್ಯಾರಂಟಿನ ಮಾಡಿದ್ರು. ನಾನು ಹಿಂದೆ ನಮ್ಮ ಲೀಡರ್ಗೆ ಕಮಿಟಿ ಅಧ್ಯಕ್ಷನ ನಾನೇ ಮಾಡಿದ್ದೆ. ಪುಣ್ಯಾತ್ಮ ಒಂದೇ ಒಂದು ಮೀಟಿಂಗ್ ಮಾಡಲಿಲ್ಲ. ಎಷ್ಟು ಒಂದೇ ಒಂದು ಮೀಟಿಂಗು ಕೂಡ 5 ಗ್ಯಾರಂಟಿಯಲ್ಲಿ ಮಾಡಲಿಲ್ಲ. ಅವನ್ನ ತೆಗೆದು ನಮ್ಮ ದೇವರಾಜನ್ ಮಾಡಿದ್ದೇವೆ. 1 ವಾರ ಆಗಿದೆ. 1 ವಾರದಲ್ಲಿ ಎಂಟೈರ್ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಗೃಹ ಜ್ಯೋತಿ ಎಷ್ಟಾಗ್ತದೆ, ಗೃಹಲಕ್ಷ್ಮಿ ಎಷ್ಟಾಗ್ತದೆ, ಎಷ್ಟು ರೇಷನ್ ಕಾರ್ಡ್ ಇದೆ, ಇದೆಲ್ಲವನ್ನ ಕೂಡ ಸ್ಟಡಿ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಸಮನ್ವಯ ಕೂಡ ಸಾಧನೆ ಮಾಡ್ತಿದ್ದಾರೆ. ಪ್ರತಿ 10 ನಿಮಿಷಕ್ಕೆ ಒಂದು ನನ್ನ ಕಚೇರಿಗೆ ಫೋನ್ ಬರ್ತದೆ, 2,000 ರೂಪಾಯಿ ಬರ್ತಾ ಇಲ್ಲ. ರೇಷನ್ ಕಾರ್ಡ್ BPL ಕಾರ್ಡ್ ರದ್ದುಪಡಿಸಿ APL ಮಾಡಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಹುಡುಕ್ತಿದ್ದಾನೆ ಸರ್ಕಾರ. ಅವನಿಗೆ ಅಧಿಕಾರ ಕೊಟ್ಟಿದೆ. ಅಧಿಕಾರಿಗಳು ಅವನ ಜೊತೆಲಿ ಕೆಲಸ ಮಾಡಕ್ಕೆ ಅಧಿಕಾರಿಗಳು ರೆಡಿ ಇದ್ದಾರೆ.
ಮಾಡಿದ್ದು ಒಂದೇ ಒಂದು ಮೀಟಿಂಗ್ನು ಕೂಡ ಮಾಡಲೇ ಇಲ್ಲ.